ಹಿರಿಯ ಸಾಹಿತಿ ಸರಸ್ವತಿ ಸಮ್ಮಾನ್ ಎಸ್.ಎಲ್. ಭೈರಪ್ಪ ವಿಧಿವಶ. ಮಧ್ಯಾಹ್ನ 2ರವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ. ನಂತರ ಮೈಸೂರಿನಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಬೆಳಗ್ಗೆ 10:30ಕ್ಕೆ ಅಂತಿಮ ಸಂಸ್ಕಾರ. ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಕೇಸ್. 10 ದಿನಗಳ ಬಳಿಕ ಹ್ಯಾಕರ್ಸ್ ಮೂಲಗಳ ಪತ್ತೆ ಹಚ್ಚಿದ ಸದಾಶಿವನಗರ ಪೊಲೀಸ್ ಠಾಣೆ ಪೊಲೀಸರು. 4-5 ಮಂದಿ ಬಿಹಾರ ಗ್ಯಾಂಗ್ನಿಂದ ಕೃತ್ಯ. ಸ್ಪೆಷಲ್ ಟೀಮ್ನ ಅಲ್ಲಿಗೆ ಕಳಿಸೋಕೆ ಸೆಂಟ್ರಲ್ ಡಿಸಿಪಿ ಪ್ಲಾನ್. ಬುರುಡೆ ಪ್ರಕರಣದ ತನಿಖೆಗಾಗಿ ತಿಮ್ಮರೋಡಿ ಮನೆಗೆ ಎಸ್ಐಟಿ ಭೇಟಿ. ತಿಮ್ಮರೋಡಿ ಪತ್ನಿಯ ಬ್ಯಾಂಕ್ ಖಾತೆಯಿಂದ ಹಣದ ವಹಿವಾಟು ಪತ್ತೆ. ಹಣದ ವರ್ಗಾವಣೆ ಬಗ್ಗೆ ಹೇಳಿಕೆ ದಾಖಲಿಸಿಕೊಂಡಿರೋ ಎಸ್ಐಟಿ. ವಿರೋಧದ ನಡುವೆಯೂ ನಾಳೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ. 5 ದಿನಗಳ ವಿಜೃಂಭಣೆಯಿಂದ ಆಚರಿಸಲು ಸರ್ಕಾರ ಪ್ಲಾನ್. ಕಾವೇರಿ ಆರತಿ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದ ಡಿಸಿಎಂ ಡಿಕೆಶಿ. ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ರೈತರ ವಿರೋಧವಿಲ್ಲ. ಅನ್ನದಾತರ ಒಳಿತಿಗಾಗಿಯೇ ಕಾವೇರಿ ಮಾತೆಯ ಪೂಜಿಸುವ ಕಾರ್ಯಕ್ರಮ. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಒತ್ತಾಯ. ಹಿಂಸಾಚಾರಕ್ಕೆ ತಿರುಗಿದ ಶಾಂತಿಯುತ ಪ್ರತಿಭಟನೆ. ಗಲಭೆಯಲ್ಲಿ 4 ಸಾವು, 70ಕ್ಕೂ ಹೆಚ್ಚು ಜನರಿಗೆ ಗಾಯ.